ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ತೃಪ್ತಿ ಗೌಡ ಮಾತಾಡ್ತಾ ಇರೋದು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಈ ವ್ಲಾಗ್ ಆಗಿರುತ್ತೆ ನನ್ನ ಬರ್ತ್ಡೇ ವ್ಲಾಗ್. ಆ್ಯಕ್ಚುಲಿ ಇದು ಲೇಟ್ ಪೋಸ್ಟ್ ಅಂತಲೇ ಹೇಳ್ಬೋದು, ಬಿಕಾಸ್ ನನ್ನ ಬರ್ತ್ಡೇ ಇದ್ದಿದ್ದು ಸೆಪ್ಟೆಂಬರ್ 14th. ನಾನು ಯಾರ ಜೊತೆ ಸೆಲೆಬ್ರೇಟ್ ಮಾಡಿಕೊಂಡೆ, ಎಲ್ಲೆಲ್ಲಿ ಹೋಗಿದ್ದೆ ಅಂತ ಎಲ್ಲ ಕೂಡ ನಾನು ಈ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಸೊ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ, ವೀಡಿಯೋನ ಪೂರ್ತಿ ಕೊನೆವರೆಗೂ ನೋಡಿ. ಹಾಗೆ ಈ ಬರ್ತ್ಡೇ ನನ್ನದೊಂದು ಮೆಮೊರೇಬಲ್ ಬರ್ತ್ಡೇ ಅಂತಲೇ ಹೇಳ್ಬೋದು, ಬಿಕಾಸ್ ನನ್ನ ಫ್ಯಾಮಿಲಿ, ಫ್ರೆಂಡ್ಸ್, ಕ್ಲೋಸ್ ಫ್ರೆಂಡ್ಸ್ ಜೊತೆ ನಾನು ಸೆಲೆಬ್ರೇಟ್ ಮಾಡ್ಕೊಂಡಿರೋದ್ರಿಂದ ನನಗೆ ತುಂಬಾ ಮೆಮೊರೇಬಲ್. ಸೊ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ಗೈಸ್, ನೋಡ್ಕೊಂಬನ್ನಿ. ಸೊ ನಾನು ರೆಡಿಯಾಗಿದ್ದು 13th ನೈಟ್ಗೆ, ಬಿಕಾಸ್ ಅವತ್ತೇ ಬರ್ಡೇ ಸೆಲೆಬ್ರೇಟ್ ಮಾಡೋಣ, 13th ನೈಟೇ ಆಚೆ ಹೋಗೋಣ ಅಂತ ನನ್ನ ಹಸ್ಬೆಂಡ್ ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲ ಕೂಡ ಪ್ಲ್ಯಾನ್ ಮಾಡಿಕೊಂಡ್ರು. ನಾವು ಬಂದಿದ್ದು ಸೋಡಾ ಫ್ಯಾಕ್ಟ್ರಿಗೆ. ನಾವು ಬಂದಿದ್ದಾಗೇ ಒಂದು 9 o'clock 9:30 ಮೇಲೆ ಆಗಿತ್ತು. ತುಂಬಾ ಚೆನ್ನಾಗಿತ್ತು ಆ್ಯಂಬಿಯನ್ಸ್ ಮಾತ್ರ. ನಾನು ಇದನ್ನು ಮುಂಚೆ ವ್ಲಾಗಲ್ಲಿ ತೋರಿಸಿದ್ದೀನಿ, ಬಿಕಾಸ್ ನನಗಿಲ್ಲಿ ಫುಡ್ ಮತ್ತು ಆ್ಯಂಬಿಯನ್ಸ್ ನನಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಇಲ್ಲೇ ಹೋಗೋಣ ಅಂತ ಅಂದ್ಕೊಂಡ್ವಿ. ಬೇರೆ ಕಡೆ ಎಲ್ಲ ಅಂದ್ಕೊಂಡ್ವಿ, ಬಟ್ ತುಂಬ ಫಾರ್ ಆಯಿತು ನಮಗೆ. ಸೊ ನಾವು ನೈಟ್ ಮುಗಿಸ್ಕೊಂಡು ಬರಬೇಕಲ್ಲ ಅಂತ ನಾವು ಅಲ್ಲೇ ಹೋದ್ವಿ. ನಾನು ಈ ಡ್ರೆಸ್ನ ತೊಗೊಂಡಿದ್ದು ಶಾಪರ್ ಸ್ಟಾಪ್ ಒರೈನ್ ಮಾಲಲ್ಲಿ. ನನಗೆ ಜಸ್ಟ್ 1300 rupeesಗೆ ಸಿಕ್ತು. ಅದರಲ್ಲೂ ನನಗೆ ಬರ್ತ್ಡೇ ಡಿಸ್ಕೌಂಟ್ ಅಂತ ಅವರು 15% ಡಿಸ್ಕೌಂಟ್ ಕೂಡ ಕೊಟ್ಟರು. ನನಗಂತೂ ಆ ಡ್ರೆಸ್ ಮಾತ್ರ ನನಗೆ ತುಂಬಾ ಕಂಫರ್ಟ್ ಅನಿಸ್ತು. ನಾನು ಆ್ಯಕ್ಚುಲಿ 14th ಹಾಕೊಳ್ಳೋಣ ಅಂದ್ಕೊಂಡೆ. ನಾನು ಇನ್ನೊಂದು ಡ್ರೆಸ್ ಕೂಡ ಬುಕ್ ಮಾಡಿದ್ದೆ ಸವಾನಾದಲ್ಲಿ, ಅದು ಬರುತ್ತೋ ಇಲ್ವೋ ಅಷ್ಟೊತ್ತಿಗೆ ಅಂತ ಅಂದ್ಕೊಂಡಿದ್ದೆ. ಬಟ್ ಸ್ಟಿಲ್ ಅದು 13th ಮಧ್ಯಾಹ್ನ ಬಂತು. ಸೊ ನಾನು ಅದನ್ನ ನೆಕ್ಸ್ಟ್ 14th ನನ್ನ ಬರ್ತ್ಡೇ ದಿವಸ ಹಾಕೊಳ್ಳೋಣ, ಇದನ್ನ ಇವತ್ತೇ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಬಿಕಾಸ್ ಬರ್ತ್ಡೇ ಅಂದರೆ ನಾನು ಫುಲ್ಲು ಆವಾಗಲೇ ಜಾಸ್ತಿ ಶಾಪಿಂಗು ಎಲ್ಲ ಮಾಡ್ತೀನಿ. ಹಾಕೊಳ್ಳೋದೊಂದು 2 to 3 ಡ್ರೆಸ್ಸಸ್ ಆಗಿದ್ರೂ ನಾನು ತುಂಬ ಡ್ರೆಸ್ ತೊಗೊಂಡಿರ್ತೀನಿ. ಆ್ಯಕ್ಚುಲಿ ನನಗೆ ಒಂದು ಬರ್ತ್ಡೇ ಅಂದರೆ ಒಂಥರ ಎಕ್ಸೈಟ್ಮೆಂಟೇ ಇದೆ. ಬಟ್ ಆ್ಯಕ್ಚುಲಿ ಈ ಬರ್ತ್ಡೇ ನನಗೆ ಅಷ್ಟೊಂದು ಎಕ್ಸೈಟ್ಮೆಂಟ್ ಇರಲಿಲ್ಲ. ಲೈಕ್ ಐ ವಾಸ್ ನಾರ್ಮಲ್. ಬೇರೆ ವರ್ಷದ ಬರ್ತ್ಡೇಗೆಲ್ಲ ನಾನು ತುಂಬ ಎಕ್ಸೈಟ್ಮೆಂಟಲ್ಲಿ ಇರ್ತಾಯಿದ್ದೆ. ಬಟ್ ಈ ಬರ್ತ್ಡೇಗೆ ನಾನು ತುಂಬ ನಾರ್ಮಲ್ ಆಗಿದ್ದೆ ಆ್ಯಕ್ಚುಲಿ, ಬಿಕಾಸ್ ವಯಸ್ಸು ಆಗ್ತಾಯಿದೆ ನನಗೂ. ಅದರಿಂದ ಎಕ್ಸೈಟ್ಮೆಂಟ್ ಕೂಡ ಕಮ್ಮಿ ಆಗ್ತಾಯಿದೆ ಅಂತ ಹೇಳ್ಬೋದು ನಾನು. ಸೊ ಅವತ್ತು ನಾವು ಅಲ್ಲೇ ಊಟ ಮಾಡಿಕೊಂಡು ಕೇಕ್ ಕಟಿಂಗು ಕೂಡ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೊರಟ್ವಿ. ನಾವು ಮನೆಗೆ ಹೊರಟಾಗೇ 1 o'clock ಆಗಿತ್ತು. ಸೊ ನೆಕ್ಸ್ಟ್ ಡೇ ನನ್ನ ಬರ್ತ್ಡೇ ದಿವಸ ನಾನು ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಬಿಕಾಸ್ ನಾನು ಎಲ್ಲ ವರ್ಷವೂ ಹೋಗ್ತಾ ಇರಲಿಲ್ಲ, ಅಂದರೆ ಒಂದೊಂದು ವರ್ಷ ಸ್ಕಿಪ್ ಮಾಡಿದ್ದೀನಿ ದೇವಸ್ಥಾನಕ್ಕೆ ಹೋಗೋದನ್ನ. ಈ ವರ್ಷ ದೇವಸ್ಥಾನಕ್ಕೆ ಹೋಗಲೇಬೇಕು ಅಂತ ಅಂದ್ಕೊಂಡಿದ್ದೆ. ಅದು ನಮ್ಮ ಮನೆ ದೇವರು ಸಾವಂದುರ್ಗಾಗೆ ಹೋಗೋಣ ಅಂತ ನಾನು ಮನೆಯಲ್ಲೆಲ್ಲ ಹೇಳಿದೆ. ಸೊ ಸರಿ, ಅವರು ಒಪ್ಕೊಂಡು ಸರಿ ಆಯಿತು ಹೋಗೋಣ ಅಂತ ಅಂದರು. ಸೊ ನಾನು ಅವತ್ತು ಸ್ಯಾರಿ ವೇರ್ ಮಾಡಿದ್ದೆ. ನಾನು ಈ ಸ್ಯಾರಿನ ತೊಗೊಂಡಿದ್ದು ಅನರ್ಗೆ ಕೊಟ್ಟವ್ರು ಅಂತ, ಅವರ ಬೊಟಿಕಲ್ಲಿ ತೊಗೊಂಡಿದ್ದು. ಹಾಗೆ ಬ್ಲೌಸ್ ಕೂಡ ನನಗೆ ಅವರಿಗೆ ಸ್ಟಿಚ್ ಮಾಡಿ ಕೊಟ್ಟು ತುಂಬಾ ಚೆನ್ನಾಗಿತ್ತು. ಸ್ಯಾರಿ ಕೂಡ ನನಗೆ ತುಂಬಾ ಇಷ್ಟ ಆಯಿತು. ಹಾಗೆ ಆನ್ ದ ವೇ ಹೋಗ್ತಾ ನಾವು ಶ್ರೀಶೈಲಂ ಹೋಟೆಲಲ್ಲಿ ಕೂಡ ನಾವು ತಿಂಡಿ ಮಾಡ್ಕೊಂಡು ಹೋದ್ವಿ. ನೋಡೋಣ, ನಮ್ಗೆ ಆ್ಯಕ್ಚುಲಿ ಇದು ತುಂಬ ಕಾಸ್ಟ್ಲಿ ಇರುತ್ತೆ, ಬರೀ ಹೈಪ್ ಅಂತಲೇ ಅಂದ್ಕೊಂಡು ಹೋದ್ವಿ. ಟೇಸ್ಟ್ ವಾಸ್ ಗುಡ್, ಬಟ್ ನಿಜವಾಗ್ಲೂ ಇಟ್ ಈಸ್ ನಾಟ್ ವರ್ತ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಅವ್ರು ಕೊಡೋ ಕ್ವಾಂಟಿಟಿಗಾಗಲಿ ಅವ್ರು ಕೊಡೋ ಟೇಸ್ಟ್ಗಾಗಲಿ ಅಷ್ಟೊಂದು ಎಕ್ಸ್ಪೆನ್ಸಿವ್ ಫುಡ್, ಇಟ್ಸ್ ನಾಟ್ ವರ್ತ್ ನನ್ನ ಪ್ರಕಾರ. ಸೊ ಅಲ್ಲಿ ತಿಂಡಿ ಮಾಡಿಕೊಂಡು ನಾವು ಹೊರಟ್ವಿ ಸಾವಂದುರ್ಗ ಕಡೆ.
ಸಾವನದುರ್ಗ ಇರೋದು ಮಾಗಡಿ ಹತ್ರ. ಸೊ ನಾನು ಅದರದ್ದು ಲೊಕೇಶನ್ ನಾನು ಡಿಸ್ಕ್ರಿಪ್ಷನಲ್ಲೂ ಕೂಡ ಮೆನ್ಷನ್ ಮಾಡಿರ್ತೀನಿ. ನಮಗೆ ಒಳ್ಳೆ ದರ್ಶನವೂ ಆಯಿತು, ಪೂಜೆನೂ ಆಯಿತು. ಸೊ ಅಲ್ಲಿಂದ ಮುಗಿಸ್ಕೊಂಡು ಬರ್ತಾ ನಾವು ಎಲ್ಲಾದರೂ ಊಟಕ್ಕೆ ಹೋಗೋಣ ಅಂತ ಹೊರಟ್ವಿ. ಫ್ಯಾಮಿಲಿ ಎಲ್ಲ ಇದ್ರ ಜೊತೆಗೆ ಅಂತ ನಾವು ಊಟಕ್ಕೆ ಹೋಗೋಣ ಅಂತ ಹೊರಟ್ವಿ. ಹಾಗೆ ನಾನಿಲ್ಲಿ ಒಂದು ನೆಕ್ಲೆಸ್ ಸೆಟ್ ತೋರಿಸ್ತಾ ಇದ್ದೀನಿ. ಇದು ನಾನು ತೊಗೊಂಡಿದ್ದು ರಾಧೆ ಸಿಲ್ಕ್ಸ್ ಅಂತ, ಅದಿರೋದು ವಿಜಯನಗರಲ್ಲಿ. ನಾನು ಹಿಂಗೆ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತಾ ನಾನು ಅವ್ರ ಪೇಜ್ನ ಚೆಕ್ ಮಾಡಿದೆ. ನನಗೆ ತುಂಬ ಇಷ್ಟ ಆಯಿತು. ಆನ್ಲೈನ್ ಆರ್ಡರ್ ಮಾಡೋದಕ್ಕಿಂತ ನನಗೆ ವಿಜಯನಗರ ಹತ್ರ ಇದ್ದಿದ್ದರಿಂದ ಲೊಕೇಶನ್, ಸೊ ನಾನು ಅಲ್ಲೇ ಹೋಗಿ ಬೈ ಮಾಡೋಣ ಅಂತ ಅಂದ್ಕೊಂಡೆ. ನನಗೆ ತುಂಬಾ ಇಷ್ಟ ಆಯಿತು. ನಾನು ಅವ್ರದ್ದು ಪೇಜ್ ಕೂಡ ಟ್ಯಾಗ್ ಮಾಡಿರ್ತೀನಿ. ಇಟ್ ಕಾಸ್ಟ್ ಮಿ ಅರೌಂಡ್ 350-450 ಅನಿಸುತ್ತೆ. ಬಟ್ ಒಂಥರ ತುಂಬಾ ಚೆನ್ನಾಗಿತ್ತು ನೆಕ್ಲೆಸ್ ಸೆಟ್ ಅದು ನನಗೆ. ಸೊ ಅದಕ್ಕೆ ನಾನು ಬೈ ಮಾಡಿದೆ. ಸೊ ನೀವು ಹೋಗಿ ಕೂಡ ಚೆಕ್ಔಟ್ ಮಾಡಿ. ಸ್ಟಾಕ್ ಕೂಡ ಅವರು ತರಿಸ್ತಾ ಇದ್ದಾರೆ, ಬಿಕಾಸ್ ಅದು ತುಂಬಾ ಸೋಲ್ಡ್ ಔಟ್ ಆಗ್ತಿದೆ ಅಂತ ಕೂಡ ಅವರು ಮೆನ್ಷನ್ ಮಾಡಿದರು ಪೇಜಲ್ಲಿ. ನನಗೂ ತುಂಬಾ ಇಷ್ಟ ಆಯಿತು. ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲೆಲ್ಲ ಹಾಕೊಂಡಿದ್ದಕ್ಕೆ ನನ್ನ ಫ್ರೆಂಡ್ಸ್ ಕೂಡ ತುಂಬ ಎನ್ಕ್ವೈರಿ ಬಂತು. ಸೊ ನೀವು ಕೂಡ ನನ್ನ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ, ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಕೂಡ ಚೆಕ್ ಮಾಡಿ, ಅಲ್ಲೂ ಕೂಡ ನಿಮಗೆ ಡೀಟೇಲ್ಸ್ ಸಿಗುತ್ತೆ. ಅದಾದಮೇಲೆ ನಾನು ಮನೆಗೆ ಬಂದಮೇಲೆ ನಾನು ಈ ಡ್ರೆಸ್ನ ವೇರ್ ಮಾಡಿದ್ದೆ. ಈ ಡ್ರೆಸ್ನ ನಾನು ಸವಾನಾಯಿಂದ ತರಿಸ್ಕೊಂಡಿದ್ದೆ. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ನನಗಂತೂ ತುಂಬಾ ಇಷ್ಟ ಆಯಿತು. ನಾನು ಇದ್ರದ್ದು ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಈವ್ನಿಂಗು ನನ್ನ ಫ್ರೆಂಡ್ಸ್ ಮೀಟ್ ಮಾಡೋಣ ಅಂತ ನನ್ನ ಫ್ರೆಂಡ್ಸ್ ಕೂಡ ನಾವೆಲ್ಲರೂ ಸ್ಕೈರೋಗೆ ಬಂದ್ವಿ. ನಾಗರಬಾವಿಲಿ ಇದೆ ಇದು ಕೂಡ ತುಂಬಾ ಚೆನ್ನಾಗಿದೆ. ಫುಡ್ ಕೂಡ ತುಂಬಾ ಇಷ್ಟ ಆಯಿತು ನನಗೆ. ಆ್ಯಂಬಿಯನ್ಸ್ ಕೂಡ ಚೆನ್ನಾಗಿದೆ. ಇದು ನ್ಯೂಲಿ ಓಪನ್ ಕೆಫೆ ಅಂತಲೇ ಹೇಳ್ಬೋದು. ಅವತ್ತು ಮ್ಯಾಚ್ ಬೇರೆ ನಡೀತಾ ಇತ್ತು ನಾವು ಹೋಗೋ ದಿವಸ. ಸೊ ನನ್ನ ಫ್ರೆಂಡ್ಸ್ ಕೂಡ ನನಗೆ ಕೇಕ್ ಕಟ್ ಮಾಡಿಸಿ ನಾವು ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು, ನನಗಂತೂ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು. 13th ನೈಟಿಂದನೂ ಫುಲ್ ನೆಕ್ಸ್ಟ್ ಡೇ ನೈಟ್ವರೆಗೂ ನನಗೆ ಬಿಡುವೇ ಇರಲಿಲ್ಲ, ಫ್ರೀನೇ ಇರಲಿಲ್ಲ. ನನಗೆ ತುಂಬಾ ಟಯರ್ಡ್ ಆಗಿಬಿಟ್ಟಿತ್ತು. ಆವತ್ತು ನಾವೆಲ್ಲ ಬೇಗ ಮುಗಿಸ್ಕೊಂಡು ಅಲ್ಲೇ ಊಟ ಮಾಡಿಕೊಂಡು ನಾನು ಮತ್ತು ನನ್ನ ಹಸ್ಬೆಂಡ್ ಬೇಗನೆ ಹೊರಟ್ವಿ ಮನೆಗೆ. ಸೊ ಇದಾಗಿತ್ತು ನನ್ನ ಬರ್ತ್ಡೇ. ನನಗಂತೂ ತುಂಬಾ ಇಷ್ಟ ಆಯಿತು. ಒಂದು ಮೆಮೊರೇಬಲ್ ಬರ್ತ್ಡೇ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ, ಕ್ಲೋಸ್ ಒನ್ಸ್ ಜೊತೆ ನಾನು ಸೆಲೆಬ್ರೇಟ್ ಮಾಡಿದ್ದಕ್ಕೆ ನನಗೆ ತುಂಬಾ ಇಷ್ಟ ಆಯಿತು. ಹಾಗೆ ನನ್ನ ಫೇವ್ರೆಟ್ ಡ್ರೆಸ್ಸಸ್ ಅಂತಲೇ ಹೇಳ್ಬೋದು. ನಾನು 13th ನೈಟ್ ಹಾಕಿ ಡ್ರೆಸ್ಸು, ಸ್ಯಾರಿ ಮತ್ತು ಈ ಡ್ರೆಸ್ಸು ಎಲ್ಲ ಕೂಡ ನನಗೆ ತುಂಬಾ ಇಷ್ಟ ಆಯಿತು. ಸೊ ನಿಮಗೂ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನನ್ನ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ಸ್ ಕೂಡ ಬರುತ್ತೆ. ಹಾಗೆ ನನಗೆ ನಿಮ್ಮ ಎಲ್ಲರ ಸಪೋರ್ಟ್ ತುಂಬಾ ಮುಖ್ಯ ಇದೆ. ಸೊ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ತೃಪ್ತಿ ಗೌಡ ಕನ್ನಡ ವ್ಲಾಗ್ಸ್. ಸೊ ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಸಿಯಾ. ನಿಮ್ಮ ಪ್ರೀತಿಯ ತೃಪ್ತಿ ಗೌಡ.